ಹೊನ್ನಾವರ ತಾಲೂಕಿನ ಚಿಕ್ಕನಕೋಡು ವ್ಯವಸಾಯ ಸೇವಾ ಸಹಕಾರಿ ಸಂಘದ 96ನೇ ವಾರ್ಷಿಕ ಮಹಾಸಭೆಯು ಸಂಘದ ಅಧ್ಯಕ್ಷ ಆರ್.ಪಿ. ನಾಯ್ಕ್ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನೆರವೇರಿದೆ. ಚಿಕ್ಕನಕೋಡು ಸೊಸೈಟಿಯ ವಾರ್ಷಿಕ ಮಹಾಸಭೆಯನ್ನು ಚಿಕ್ಕನಕೋಡು ಶ್ರೀ ದುರ್ಗಾಂಬ ದೇವಾಲಯದ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರೆಲ್ಲ ಸೇರಿ ಜ್ಯೋತಿ ಬೆಳಗುವ ಮೂಲಕ ಸಭೆಯನ್ನು ಉದ್ಘಾಟಿಸಿದರು. ಬಳಿಕ ಸಹಕಾರಿ ದೂರಿನ ಪಿ.ಎಸ್. ಭಟ್ ಉಪ್ಪೋಣಿ ಅವರ ನಿಧನಕ್ಕೆ 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಂಘದ 2024-25ನೇ ಸಾಲಿನ ವಾರ್ಷಿಕ ವರದಿಯಂತೆ ಸಂಘದಲ್ಲಿ ಒಟ್ಟು 1839 ಸದಸ್ಯರಿದ್ದು ಉತ್ತಮ ವ್ಯವಹಾರದಿಂದಾಗಿ ಆಡಿಟ್ನಲ್ಲಿ ಸಂಘಕ್ಕೆ ಎ ಕ್ಲಾಸ್ ದೊರೆತಿದೆ. ಎಲ್ಲ ವ್ಯವಹಾರಗಳಿಂದ ಸಾಲಗಾರರಿಗೆ ಸ್ಪರ್ಧಾತ್ಮಕ ಬಡ್ಡಿ ಆಕರಿಸುವ ಮೂಲಕ ಠೇವಣಿದಾರರಿಗೆ ಆಕರ್ಷಕ ಬಡ್ಡಿ ನೀಡುವ ಮೂಲಕ ಖರ್ಚುಗಳನ್ನು ಮಿತಿಯಲ್ಲಿ ಇರಿಸಿ 23,98,500 ರೂಪಾಯಿ ನಿಕ್ಕಿ ಲಾಭ ಗಳಿಸಿದೆ. ವಾರ್ಷಿಕ ಮಹಾಸಭೆಯಲ್ಲಿ ಸದಸ್ಯರ ಸಲಹೆ ಸೂಚನೆಗೆ ಮೀಸಲಾದ ಸಮಯದಲ್ಲಿ ಸಂಘದ ಸದಸ್ಯರಾದ ಸತೀಶ್ ನಾಯ್ಕ್ ಮಾತನಾಡಿ ಸೊಸೈಟಿಯ ಸುರಕ್ಷತೆ ಕುರಿತಾಗಿ ಪ್ರಶ್ನೆ ಕೇಳಿದರು. ಇದಕ್ಕೆ ಉತ್ತರಿಸಿದ ಅಧ್ಯಕ್ಷ ಆರ್.ಪಿ. ನಾಯ್ಕ್ ಅವರು, ಸೊಸೈಟಿಗೆ ಅತ್ಯಾಧುನಿಕ ಲಾಕರ್ ಮತ್ತು ಸೈರನ್ ಅಳವಡಿಸಿದ್ದೇವೆ. CCTV ಇದ್ದು ಮೊಬೈಲ್ನಲ್ಲಿ ಇದರ ದೃಶ್ಯಾವಳಿಯನ್ನು ಮುಖ್ಯ ಕಾರ್ಯನಿರ್ವಾಹಕರು ವೀಕ್ಷಿಸುತ್ತಾರೆ. ರಾತ್ರಿ ವೇಳೆಯಲ್ಲಿ ಕಾವಲುಗಾರರನ್ನು ನೇಮಿಸಿದ್ದು ಸದಸ್ಯರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಸಂಘದಲ್ಲಿ ಉತ್ತಮವಾಗಿ ವ್ಯವಹರಿಸಿದ 8 ಜನ ಹಿರಿಯ ಸಹಕಾರಿಗಳನ್ನು ಈ ವಾರ್ಷಿಕ ಮಹಾಸಭೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನಿತರಲ್ಲಿ ಒಬ್ಬರಾದ ಹೊಸಗೋಡು ಬೀರಗೌಡ ಮಾತನಾಡಿ, ನಮ್ಮ ಸೊಸೈಟಿಯಲ್ಲಿ ಯಾವಾಗ ಬಂದರೂ ಕೆಲಸವನ್ನು ಮಾಡಿಕೊಡುತ್ತಾರೆ. ತಿರುಗಾಟ ವ್ಯರ್ಥವಾದ ಉದಾಹರಣೆಯೇ ಇಲ್ಲ ಎಂದರು. ಸಭಾ ಅಧ್ಯಕ್ಷತೆ ವಹಿಸಿದ್ದ ಆರ್.ಪಿ. ನಾಯ್ಕ್ ಮಾತನಾಡಿ, ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಾವು ಸಾಲವನ್ನು ನೀಡುತ್ತಿದ್ದು ಸಾಲ ಪಡೆಯುವ ಪ್ರಕ್ರಿಯೆ ಸರಳವಾಗಿದೆ. ಇನ್ನು 4 ವರ್ಷದಲ್ಲಿ ನಮ್ಮ ಸಂಘದ ಶತಮಾನೋತ್ಸವ ಬರಲಿದೆ. ನಿರ್ದೇಶಕರು ನೌಕರರು ಎಲ್ಲ ಉತ್ಸಾಹದಿಂದ ಕೆಲಸ ನಿರ್ವಹಿಸುತ್ತಿದ್ದು ಸದಸ್ಯರ ಸಹಕಾರವು ಅತ್ಯಗತ್ಯ ಎಂದರು. ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಸಂತ್ ನಾಯ್ಕ್ ಸ್ವಾಗತಿಸಿದರು. ಸಂಘದ ನೌಕರ ವರ್ಗದ ಮಂಜುನಾಥ್ ನಾಯ್ಕ್ ವಂದಿಸಿದರು. ಜ್ಯೋತಿ ನಾಯ್ಕ್ ಸಭಾ ಕಾರ್ಯಕ್ರಮ ನಿರ್ವಹಿಸಿದರು. ವೆಂಕಟೇಶ್ ನಾಯ್ಕ್ ಮತ್ತು ವಿವೇಕ್ ನಾಯ್ಕ್ ಸದಸ್ಯರ ಹಾಜರಿ ಸಹಿ ಪಡೆದರು. ಈ ಸಂದರ್ಭದಲ್ಲಿ ವಿವಿಧ ಯಂತ್ರೋಪಕರಣಗಳ ಮಳಿಗೆ ತೆರೆಯಲಾಗಿದ್ದು ಬಂದ ಸದಸ್ಯರಿಗೆಲ್ಲ ಒಂದೊಂದು ರೂಟ್ ಬಾಲ್ ಉಚಿತವಾಗಿ ನೀಡಲಾಯಿತು.